Hello students, welcome back. In this video I am solving corporate accounting question paper of Rani Channamma University. It is 2017 question paper. Solving section C question. You have to write any two of the given problems which carries 15 marks. Question 7 is on final account. It is managerial remuneration. On that only effective capital comes when you have no sufficient profit. So I will be uploading this question shortly. Now I am solving question 8, which is on liquidation. Liquidation chapter ಮೇಲೆ ಇದ್ದಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಾಕತ್ತೇನೆ. X company limited went into voluntary liquidation on 31/12/2016. Voluntary liquidation ಹೊಂಟತಿ X company limited. The following are the particulars provided by the company. 1500 equity shares of 100 each rupees 75 paid up. Amount of 1,12,500 ಐತಿ. 750 equity shares of 100 each 60 paid up 45,000 ಐತಿ. ಇಲ್ಲೇ ಇವು ಎರಡು ಪಾರ್ಟ್ಲಿ ಪೇಡ್ ಅಪ್ನ ಅದಾವಲ್ಲ. ಓಕೆ, you might have some doubts when call in arrears are there. How to treat that? I will explain in this video. Unsecured creditors 3,60,000. Secured creditors, securities on plant 1,50,000. Preferential creditors 30,000. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಏನೈತಿ ಅಂತಂದ್ರೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬರೀತಿರ್ಬೇಕಾದ್ರೆ ಪ್ರೆಫರೆನ್ಷಿಯಲ್ ಪೇಮೆಂಟ್ ಆಗ್ತೈತದಲ್ಲೇ ಆಫ್ಟರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ರೆಮ್ಯುನರೇಷನ್ ಟು ಲಿಕ್ವಿಡೇಟರ್. The liquidator realized the assets as under cash 15,000, stock 90,000, land and building 3 lakh, plant 2,10,000. ಈಗ ಅಸೆಟ್ಸ್ ರಿಯಲೈಸ್ಡ್ ಒಳಗೆ ಇವು ಮೂರು ಬರಾಕತ್ತಾವ ಅಮೌಂಟ. ಪ್ಲ್ಯಾಂಟದ ಮಾತ್ರ ಏನೈತಿ ಅಂತಂದ್ರೆ ಒನ್ ಆಫ್ ದ ಸೆಕ್ಯೂರ್ಡ್ ಕ್ರೆಡಿಟರ್ ಈಸ್ ದೇರ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆನ್ ಪ್ಲ್ಯಾಂಟ್ ಐತಿ 1,50,000. ಸೊ ಈ ಪ್ಲ್ಯಾಂಟದ 2,10,000 ಒಳಗೆ 1,50,000 ಲೆಸ್ ಮಾಡ್ತೇವೆ. ಉಳ್ದದ ಸರ್ಪ್ಲಸ್ ಅಷ್ಟ ಏನೈತಿ ಅಂತಂದ್ರೆ ಡೆಬಿಟ್ ಸೈಡ್ ಆಫ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬರೆಯಾಗ್ತೈತಿ ಆ್ಯಸ್ ರಿಸಿಟ್. ಓಕೆ, ಅಸೆಟ್ಸ್ ರಿಯಲೈಸ್ಡ್ ಒಳಗೆ ಈ ಡಿಫ್ರೆನ್ಸ್ ಅಮೌಂಟ್ ಬರಾಕತ್ತೈತಿ, ಟೋಟಲ್ ಅಮೌಂಟ್ ಬರೋಂಗಿಲ್ಲ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನದಾರ ಈ 2,10,000 ಒಳಗೆ 1,50,000 ಅವ್ರಿಗೆ ಫಸ್ಟಿಗೆ ಪೇ ಔಟ್ ಮಾಡ್ತೇವೆ. ಉಳಿತೈತೆ ಅಮೌಂಟ್ ಅದನ್ನು ಬಂದದ ಕಡೆ ಹಚ್ಚಾಕತ್ತೇವೆ, ರಿಸಿಟ್ ಸೈಡ್ ಹಚ್ತೇವೆ, ದಟ್ ಈಸ್ ಡೆಬಿಟ್ ಸೈಡ್ ಹಚ್ಚಾಕತ್ತೇವೆ. Other information is also given. The liquidation expenses amounted to 4,200 ಐತಿ. ಇದನ್ನೇನೈತಿ ಅಂತಂದ್ರೆ ಕ್ರೆಡಿಟ್ ಸೈಡ್ ಹಚ್ಚಾಕತ್ತೇವಿ, ಕ್ರೆಡಿಟ್ ಸೈಡ್ ಆಫ್ ದ ಸ್ಟೇಟ್ಮೆಂಟ್. ದ ಲಿಕ್ವಿಡೇಟರ್ ಈಸ್ ಎಂಟೈಟಲ್ಡ್ ಟು ಅ ಕಮಿಷನ್ ಆಟ್ 3% ಆನ್ ಅಸೆಟ್ಸ್ ರಿಯಲೈಸ್ಡ್. ಅಸೆಟ್ ರಿಯಲೈಸ್ ಮಾಡೋಕೆ 3% ಕೊಡೋದೈತೆ ಅವಾಗ. ಬಟ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಏನಾಗತ್ತಾರ ಆ ಹೊತ್ತಿನಾಗ 90,000 3 lakh 2,10,000 ಅಷ್ಟು ತೊಗೊಳೋದೈತೆ ನಿಮ್ಗೆ. ಕ್ಯಾಶ್ ಬಿಡಬೇಕೈತಿ, ಕ್ಯಾಶ ಬಿಡೋದೈತೆ ನಿಮಗೆ. ಓಕೆ, and add 2% on amount paid to unsecured creditors. Total unsecured creditors ತೊಗೊಳಾಗತ್ತೇವಲ್ಲೇ ಅದ್ರ ಮೇಲೆ 2% ಅವಾಗ ರೆಮ್ಯುನರೇಷನ್ ಕೊಡಾಗತ್ತೈತಿ. ಟೋಟಲ್ ಎಷ್ಟು? 3% ಆನ್ ಅಸೆಟ್ಸ್ ರಿಯಲೈಸರ್, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ರೆಮ್ಯುನರೇಷನ್ ಹೋಗ್ಬೇಕೈತಿ ಲಿಕ್ವಿಡೇಟರ್ಗೆ. ಫಸ್ಟ್ ಅಮೌಂಟ್ ಯಾವ್ದು ಕೊಡಾಕತ್ತೀರಿ? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಎರಡನೇದು ಲಿಕ್ವಿಡೇಟರ್ಸ್ ಕಮಿಷನ್ ಕಳ್ಸಾಗತ್ತೇವೆ. ಆಮೇಲೆ ಅನ್ಸೆಕ್ಯೂರ್ಡ್ preferential creditors. If any amount remains, then only you are going to pay equity shareholders. Okay, prepare the liquidators final statement of account ಅಂತ ಹೇಳಿದಾರೆ. It is 2017 question paper. Question 8, liquidators final statement of affairs ಐತಿ. ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಫಸ್ಟಿಗೆ ಡೆಬಿಟ್ ಸೈಡ್ ಬರೆಯಾಕತ್ತೇವಿ, ಅಸೆಟ್ಸ್ ರಿಯಲೈಸ್ ಅನ್ನೋ ಅಷ್ಟು ಬರೆಯಾಕತ್ತೇವಿ. ಸೊ ಡೆಬಿಟ್ ಟು ಅಸೆಟ್ಸ್ ರಿಯಲೈಸ್ಡ್ ಅಂಥೇಳಿ ಕ್ಯಾಶ್ 15,000, ಸ್ಟಾಕ್ 90,000 ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh, ಟೋಟಲ್ ಆಫ್ 4,05,000 ಆಯಿತು. ಓಕೆ, ಆಮೇಲೆ ಟು ಸರ್ಪ್ಲಸ್ ಫ್ರಾಮ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಮಾಡ್ತೇವೆ. ಇದನ್ನು ನಾವು ಅಸೆಟ್ಸ್ ರಿಯಲೈಸ್ಡ್ ಅನ್ನಂಗಿಲ್ಲ,
ಸರ್ಪ್ಲಸ್ ಅಂತೇವಿ ಆಫ್ಟರ್ ಪೇಯಿಂಗ್ ಬ್ಯಾಕ್ ದ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಸೊ 2,10,000 ಒಳಗೆ 1,50,000 ಲೆಸ್ ಮಾಡ್ತೀವಿ, 60,000 ಬಂತಲ್ಲೇ. ಆಮೇಲೆ ಏನೈತಿ ಅಂತಂದ್ರೆ ವಿ ಆರ್ ಪೇಯಿಂಗ್, ಇದು ಬಂದದ್ದು ಅಮೌಂಟ್ ಐತಿ, ಇನ್ನು ಪೇ ಮಾಡಾಕತ್ತಾನ ಲಿಕ್ವಿಡೇಟರ್. ಓಕೆ, ಫಸ್ಟಿಗೆ ಪೇ ಮಾಡ್ತಿರ್ಬೇಕಾದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಐತಿ 4,200. ಎರಡನೇ ಅಮೌಂಟ್ ಐತಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ ರೆಮ್ಯುನರೇಷನ್ಗೆ 3% ಆನ್ ಅಸೆಟ್ ರಿಯಲೈಸ್ಡ್ ಐತಿ. ಸೊ ಅಸೆಟ್ ರಿಯಲೈಸ್ಡ್ ಎಷ್ಟೈತಿ? ಅಸೆಟ್ ರಿಯಲೈಸ್ಡ್ ಎಕ್ಸೆಪ್ಟ್ ಕ್ಯಾಶ್ ಅಂತ ಹೇಳ್ಯಾರ. ಸೊ ಕ್ಯಾಶ್ ತೊಗೊಳಕತ್ತಿಲ್ಲ. ಸ್ಟಾಕ್ 90,000 ತೊಗೊಂಡಿವಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh ತೊಗೊಂಡಿವಿ, ಪ್ಲ್ಯಾಂಟದ್ದು ಹೋಲ್ ಅಮೌಂಟ್ ತೊಗೊಳೋದೈತಿ ನಿಮಗೆ. ಪ್ಲ್ಯಾಂಟದ್ದು ಹೋಲ್ ಅಮೌಂಟ್ ತೊಗೊಳೋದೈತಿ, ಅಸೆಟ್ ರಿಯಲೈಸ್ ಆಗೈತೆ ಅದು ಟೋಟ್ಲಿ. ಸೊ ಟೋಟಲಿ ಎಷ್ಟು ಬಂತು? 6 lakh ಐತಿ. ಇದ್ರ ಮೇಲೆ 3% ಅಂತ ಹೇಳ್ತೇವೆ. ಸೊ 3% ಆನ್ 6 lakh 18,000 ಆಯಿತು. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಯಾರ ಅಂದ್ರೆ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ಯಾರ. 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಸೆಕೆಂಡ್ ನೋಟ್ ಏನೈತಿ ನಿಮ್ಮದು, ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 3,60,000 ಐತಿ, ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ 30,000 ಐತಿ. ಟೋಟಲ್ ಎಷ್ಟಾಯ್ತು? 3,90,000. ಇದ್ರ ಮೇಲೆ 2% ತೆಗೆಯೋದೈತಿ ನಮಗೆ. ಓಕೆ, ಸೊ 2% ಆನ್ 3,90,000 ಅದು ಬಂತು 7,800. ಟೋಟಲ್ ಮಾಡಿರಿ 25,800 ಬಂತು. 25,800 ಬಂತು. ಅದರ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪೇ ಆಫ್ ಮಾಡಿರಿ 3,60,000. ಅದರ ನೆಕ್ಸ್ಟ್ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇ ಆಫ್ ಮಾಡಿರಿ 30,000. ಓಕೆ, ಇದಿಷ್ಟ ಆದಮೇಲೆ ಈ ಟೋಟಲ್ ಡೆಬಿಟ್ ಸೈಡ್ ಟೋಟಲ್ ಎಷ್ಟೈತಿ? 4,65,000. ಅದರೊಳಗೆ ಇವನು ಇಷ್ಟು 4,200, 25,800, 3,60,000, 30,000 ಲೆಸ್ ಮಾಡಬೇಕು. ಡಿಫ್ರೆನ್ಸ್ ಅಮೌಂಟ್ ಏನೈತಲ್ಲ ಇಲ್ಲಿ ನಿಮಗೆ ಕಾಣಾಗತ್ತೈತೆ 45,000. ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಐತಿ ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. 45,000 ಡಿಫ್ರೆನ್ಸ್ ಬಂದೈತಿ. ಅಂದರೆ ಇದು 45,000 ಏನು ಡಿಫ್ರೆನ್ಸ್ ಬಂದೈತಲ್ಲ, ಇಟ್ ಈಸ್ ದ ಅಮೌಂಟ್ ಅವೈಲೇಬಲ್ ಟು ಡಿಸ್ಟ್ರಿಬ್ಯೂಟ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಐತೆ ನಮ್ಮಂತೇಕ ಸರ್ಪ್ಲಸ್. ಓಕೆ, ಇಲ್ಲಿ ಚೇತನ್ ಒಂದು ಕ್ವಶನ್ ಐತಿ. he has asked in my YouTube channel ಏನು ಅಂತಂದ್ರೆ when partly paid up shares are there how we are paying it, call in arrears ಇದ್ದು ಹೊತ್ನಾಗ ಹೆಂಗೆ ಅಂತ ಕೇಳ್ಯಾರ. ಯಾವಾಗ ನಿಮಗೆ ಸರ್ಪ್ಲಸ್ ಐತಿ ಪಾರ್ಟ್ಲಿ ಪೇಡ್ ಅಪ್ಪದ ಬಗ್ಗೆ ವಿಚಾರನೇ ಇಲ್ಲ, ಪ್ರೀವಿಯಸ್ ವಿಡಿಯೋದೊಳಗೂ ಸಹಿತ ಅದನ್ನು ಪೇಡ್ ಅಪ್ ವ್ಯಾಲ್ಯೂವನ್ನು ರೆಡ್ಯೂಸ್ ಮಾಡ್ಕೊಂಡ್ಬಿಡ್ತೇವೆ. ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಏನೈತಿ 1,575 ಐತಿ, 750 ಏನೈತಿ ಅಂತಂದ್ರೆ 60 ಐತಿ, 60 ಪೇಡಪ್ ಐತಲ್ಲೇ. ಅವ್ನು ಏನು ಮಾಡ್ಕೋತೀವಿ ಅಂದ್ರೆ ಕಾಮನ್ ಡಿನಾಮಿನೇಟ್ರಿಗೆ ತೊಗೊಂಬರಾಗತ್ತೆ. ಕನ್ವರ್ಜನ್ ಆಫ್ ಪಾರ್ಟ್ಲಿ ಪೇಡಪ್ ಟು ಒನ್ ಡಿನಾಮಿನೇಷನ್ ಅಂತ ಹೇಳ್ತೀವಿ. ವ್ಯಾಲ್ಯೂಯೇಷನ್ ಆಫ್ ಶೇರ್ ವಿಡಿಯೋದೊಳಗೆ ಇದ್ರ ಮೇಲೆ ಇನ್ ಡೀಟೇಲ್ ಒಳಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ನೋಡ್ರಿ ಅದನ್ನು. ಕಾಮನ್ ಡಿನಾಮಿನೇಷನ್ ತೊಗೊಂಬರಾಗತ್ತೇವೆ ಅಂದರೆ ಪೇಡಪ್ ವ್ಯಾಲ್ಯೂ ಸೇಮ್ ತೊಗೊಂಬರಾಗತ್ತೇವೆ. ಒಂದ್ರದ್ದು 75 ಐತಿ, ಒಂದ್ರದ್ದು 60 ಐತಿ, ಅದನ್ನು ಒಂದು ಡಿನಾಮಿನೇಷನ್ ತೊಗೊಂಬರ್ತೇವೆ ನಾವು. ಓಕೆ, ಅದರ ನಂತರ ಡಿಫ್ರೆನ್ಸ್ ನಾವು ಏನು ಮಾಡ್ತೀವಿ, ಪ್ರೋ ರೇಟಾ ಬೇಸಿಸ್ ಮೇಲೆ ಇದು 45,000 ನಾವು ಅಲೋಕೇಟ್ ಮಾಡಾಕ್ತೀವಿ. ಪ್ರೋ ರೇಟಾ ಬೇಸಿಸ್ ಅಂತ ಹೇಳಾಗತ್ತೇವೆ. ಅಂದರೆ ಯಾರು ಎಷ್ಟು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಯಾರಲ್ಲ ಅದ್ರ ಬೇಸ್ ಮೇಲೆ ನಾವಲ್ಲೇ ಅದನ್ನು ಅಲೋಕೇಟ್ ಮಾಡಾಕತ್ತೇವೆ. ಓಕೆ, ಹಂಗಾದ್ರೆ ಈಗ ಈಕ್ವಿಟಿ ಶೇರ್ಸ್ 1,500ದವ್ರಿಗೆ ಎಷ್ಟು, 750 ಅವ್ರಿಗೆ ಎಷ್ಟು ಅದನ್ನು ನೋಡ್ಕೊಳ್ಳೋಣ ಅಂತ. ಉಳಿದದ್ದು ಎಷ್ಟು ಅಮೌಂಟ್ ಐತಿ, 45,000 ಐತಿ. ಬಟ್ ಅಲೋಕೇಶನ್ ಹೆಂಗಾಗೈತಿ ಅದನ್ನು ನೋಡೋದೈತಿ ನಮಗೆ. ಸೊ ಕ್ಯಾಶ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟೈತಿ ಅದನ್ನ ಮೊದಲು ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ. ಅಸೆಟ್ ರಿಲೈಸ್ ದಟ್ ಈಸ್ ಡೆಬಿಟ್ ಸೈಡ್ ಆಫ್ ಟೋಟಲ್ ಏನಷ್ಟೈತಿ 4,65,000 ಐತಿ. ಅದರೊಳಗೆ ಔಟ್ಸೈಡ್ ಕ್ಲೇಮ್ಸ್ ಏನೈತಿ ಅಂತಂದ್ರೆ ಏನು ಅಮೌಂಟ್ ಕೊಟ್ಟಿರಲ್ಲ ನೀವು ಅದನ್ನಷ್ಟು ಟೋಟಲ್ ಮಾಡಿದರೆ 4,20,000 ಬರ್ತೈತಿ. ಡಿಫ್ರೆನ್ಸ್ ಅಮೌಂಟ್ ಎಷ್ಟತ್ತು 45,000. ದಟ್ ಈಸ್ ದ ಬ್ಯಾಲೆನ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಐತಿ. ಓಕೆ, 45,000 ಬ್ಯಾಲೆನ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಐತಿ. ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ರಿಫಂಡೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ ನಾವು. ಓಕೆ, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ರಿಫಂಡೇಬಲ್ ಟು ಅಂದರೆ ದಿಸ್ ಅಮೌಂಟ್ ಶುಡ್ ಬಿ ರೀಪೇಯಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಇಬ್ಬರಿಗೂ ಹೋಗ್ಬೇಕೈತಿ, 1,500ದವ್ರಿಗೂ ಹೋಗ್ಬೇಕೈತಿ, 750 ಅವ್ರಿಗೆ ಹೋಗ್ಬೇಕು. ಆದ್ರೆ 1,500ದವರು 75 ಪೇ ಮಾಡ್ಯಾರ ಆಲ್ರೆಡಿ, 750 ಅವರು 60 ಪೇ ಮಾಡ್ಯಾರ. ಅದಕ್ಕೆ ಇವ್ರಿಗೆ ಪ್ರೋ ರೇಟಾ ಬೇಸಿಸ್ ಮೇಲೆ ನಾವು ಕೊಡಾಕತ್ತೇವೆ. ಅಂದರೆ ಇಲ್ಲಿ ಏನೈತಿ 25 ರೂಪಾಯಿ ಅನ್ಕಾಲ್ಡ್ ಐತಿ, ಇಲ್ಲೇ 40 ರೂಪಾಯಿ ಅನ್ಕಾಲ್ಡ್ ಐತಿ. ದೆನ್ ವಾಟ್ ಶುಡ್ ವಿ ಡೂ ಅಂತ ಹೇಳಿ ಕೇಳಾಕತ್ತಾರ. ಆದ್ರೆ ಇದು ಪ್ರಶ್ನೆ ಅದು ಇದೇನು 45,000 ಐತಲ್ಲ ಈ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಐತಲ್ಲ ಇದನ್ನು ಅಲೋಕೇಟ್ ಮಾಡೋಕೆ ನಮಗೆ 3 ಟೈಪ್ಸ್ ಅದಾವೆ. ಓಕೆ, 3 ಟೈಪ್ಸ್ ಅದಾವೆ. ಈ 3 ಟೈಪ್ಸ್ದೊಳಗೆ ನಾವು ಇದೇನು ಡೆಫಿಷಿಯನ್ಸಿ ಮೆಥಡ್ ಐತಲ್ಲ ಈ ಮೆಥಡನ್ನು ನಾನು ಅಪ್ಲೈ ಮಾಡ್ಕೊಂಡೇನಿ.
ಇನ್ನು 2 ಮೆಥಡ್ ಅದಾವೆ. ಒಂದು ಕಾಲ್ ಇನ್ ಅರಿಯರ್ಸನ್ನು ಕಾಲ್ ಅಪ್ ಮಾಡ್ಕೊಂಡು ಆಮೇಲೆ ಪೇ ಮಾಡೋದು ಅವರಿಗೆ ಅಂತ ಹೇಳೈತಿ. ಸೊ ಅದಕ್ಕಿನ್ನೂ ಬೆಟರ್ ಏನೈತಿ ಅಂದರೆ ಇದು ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ ನಿಮಗೆ ಆ ಮೆಥಡ್ಕಿನ್ನೂ. ಇನ್ನೂ ಒಂದು ಏನು ಮಾಡ್ತೇವೆ ಅಂತಂದ್ರೆ ಇದೇನು ಡೆಫಿಷಿಯನ್ಸಿ ಐತಲ್ಲ, ಇದು ಕಾಮನ್ ಡಿನಾಮಿನೇಷನ್ಗೆ ಏನು ತೊಗೊಂಬರ್ತೇವಲ್ಲ, ಆ ಕಾಮನ್ ಡಿನಾಮಿನೇಷನ್ ತೊಗೊಂಡು ಅಂದರೆ ಇದೇ ಸ್ಟೆಪ್ ಫಾಲೋ ಅಪ್ ಮಾಡಾಕತ್ತೇವೆ ನಾವು. ಇಲ್ಲೇನು ಡಿಫ್ರೆನ್ಸ್ ಬರ್ತೈತಲ್ಲ, ಇದಷ್ಟು ಸ್ಟೆಪ್ ತೊಗೊಳಕತ್ತೇವೆ ಡೈರೆಕ್ಟಾಗಿ ಅಲ್ಲೇ. ಓಕೆ, ಇಲ್ಲಿ ಕನ್ಫ್ಯೂಷನ್ ಆಗ್ತೈತಿ. ಇದನ್ನು ನಾವು ಹೇಳಲಿಲ್ಲ ಅಂತಂದ್ರೆ ಇಲ್ಲಿ ಡೈರೆಕ್ಟಾಗಿ ಹೇಳಿದ್ವಿ ಅಂತಂದ್ರೆ ತಿಳಿಯಂಗಿಲ್ಲ. ಅದೊಂದು ಮೆಥಡ್ ಐತಿ. ಆಮೇಲೆ ಇನ್ನೊಂದು ಏನೈತಿ, ಕಾಲಿನ್ ಅರಿಯರ್ಸ್ ಮಾಡ್ಕೊತೇವೆ ಅಂದರೆ 25 ರೂಪಾಯಿನೂ ತೊಗೋಕತ್ತೇವೆ, 40 ರೂಪಾಯಿನೂ ತರ್ಸಾಕತ್ತೇವೆ, ತರಿಸಿ ಆಮೇಲೆ ಪೇಮೆಂಟ್ ಮಾಡ್ತೇವೆ. ಅದು ಒಂದು ಮೆಥಡ್ ಐತಿ. ಬಟ್ ಈಸಿಯೆಸ್ಟ್ ವೇದೊಳಗೆ ಇದಕ್ಕೆ ಇನ್ ಕ್ಲಿಯರ ನಿಮಗೆ ತಿಳಿತೈತೆ ಅನ್ನೋದಕ್ಕೆ ಈ ಮೆಥಡನ್ನು ನಾವು ಫಾಲೋ ಮಾಡ್ಕೊಳಕತ್ತೇನೆ. ಆದ್ರೆ ಕಾಲ್ ಇನ್ ಅರಿಯರ್ಸ್ ಮತ್ತು ಕಾಲ್ಸ್ ಅನ್ಪೇಯ್ಡ್ ಏನೈತಲ್ಲ, ವೆನ್ ಯು ಆರ್ ಇನ್ ಶಾರ್ಟ್ ಆರ್ ಡೆಫಿಷಿಯಂಟ್ ಟು ಪೇ ಆಫ್ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇ ಆಫ್ ಮಾಡೋಕೆ, ಅದರ್ವೈಸ್ ಪ್ರೆಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಪೇ ಆಫ್ ಮಾಡೋಕೆ ನಿಮಗೆ ರೊಕ್ಕ ಕಡಿಮೆ ಬೀಳ್ತಿತ್ತು ಅಂತಂದ್ರೆ ಆ ಹೊತ್ನಾಗ ಈ ಅನ್ಕಾಲ್ಡ್ ಮನಿದ ಅಮೌಂಟನ್ನು ಕಾಲ್ ಅಪ್ ಮಾಡ್ಕೋಬೇಕೈತಿ. ಓಕೆ, ಅವಾಗಷ್ಟ ಮಾಡಾಕತ್ತೀರಿ. ಅವಾಗ ಒಂದು ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇ ಆಫ್ ಮಾಡಬೇಕೈತಿ ನಿಮಗೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನು ಪೇ ಆಫ್ ಮಾಡೋಕೆ ರೊಕ್ಕ ಶಾರ್ಟ್ ಬೀಳಾಕತ್ತೈತಿ, ಅಸೆಟ್ಸ್ ರಿಲೈಸ್ಡ್ ಶಾರ್ಟ್ ಬೀಳಾಕತ್ತೈತಿ. ಆವಾಗ ನೀವು ಕಾಲಪ್ ಮಾಡ್ಕೋಬೇಕೈತಿ. ಕಾಲಪ್ ಮಾಡ್ಕೊಂಡು ಆಮೇಲೆ ಅದನ್ನು ಪೇ ಆಫ್ ಮಾಡಬೇಕಾಗ್ತೈತಿ. ಆದ್ರೆ ಇನ್ನೂ ಒಂದು ಸಿಚುವೇಶನ್ ಯಾವ್ದು ಹೇಳಿದ್ವಿ, ಅನ್ಸೆಕ್ಯೂರ್ಡ್ಗೂ ಸಫಿಷಿಯಂಟ್ ಐತಿ, ಆಮೇಲೆ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ಗೂ ಸಫಿಷಿಯಂಟ್ ಐತಿ. ನಿಮಗೆ ಡೆಫಿಷಿಯಂಟ್ ಆಗಾಕತ್ತದು ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಇರತ್ತೆ, ಆ ಹೊತ್ನಾಗ ಡೆಫಿಷಿಟ್ ಆಗತ್ತೆ. ಅವಾಗೂ ಸುದಕ್ಕೆ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಷ್ಟು ಅಲ್ದ ಅದ್ರ ಮೇಲೆ ಕೊಡ್ತಕ್ಕಂತಹ ಡಿವಿಡೆಂಡಕ್ಕೂ ಸುದಕ್ಕೆ ನಿಮಗೆ ಶಾರ್ಟ್ ಬೀಳ್ತು ಅಂತಂದ್ರೆ ಆ ಹೊತ್ನಾಗ ಈಗ ಅನ್ಕಾಲ್ಡ್ ಮನಿಯನ್ನು ಕಾಲ್ ಅಪ್ ಮಾಡಿಕೊಂಡು ಆಮೇಲೆ ಪೇ ಆಫ್ ಮಾಡ್ಕೋಬೇಕಾಗ್ತತಿ. ಓಕೆ ಚೇತನ್, ಐ ಫೀಲ್ ಯು ಅಂಡರ್ಸ್ಟುಂಡ್ ದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ರೆ ಅನಿಸ್ತತಿ. ಈಗ ನಮ್ಮ ಇದ್ರೊಳಗೆ ನಂದು ಹಿಂದಿನ ವೀಡಿಯೋದೊಳಗಾತು ಇದ್ರೊಳಗಾತು ಏನೈತಿ, ಸರ್ಪ್ಲಸ್ನ ಐತಿ, ನಮಗೆ ಇದ್ದದ್ದು ಅಮೌಂಟ್ ನಾವು ಕೊಡಬೇಕೈತಿ, ಶಾರ್ಟ್ ಬಿದ್ದಿಲ್ಲ. ಆದರೂ ಸುದಕ್ಕೆ ನಾವು ಅದನ್ನು ಡೆಫಿಷಿಯನ್ಸಿ ಅಂಥೇಳಿ ಕರೆಯಾಕತ್ತೇವೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾರಿಗೆ ಎಷ್ಟು ಹೋಗ್ತೈತಿ, 1500 ಎಷ್ಟು ಹೋಗ್ತೈತಿ, 750 ಅವ್ರಿಗೆ ಎಷ್ಟು ಹೋಗ್ತೈತಿ ಅದನ್ನು ನೋಡೋಣ ಅಂತ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ರಿಫಂಡೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಮಾಡಾಕತ್ತೇವೆ. ಫಸ್ಟಿಗೆ ಅದರೊಳಗೆ ಏನು ಮಾಡ್ತೀವಿ ಅಂತಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ ದ ಡೆಫಿಷಿಯನ್ಸಿ ಆಫ್ ಲಾಸ್ ಮೇಲೆ. ಈ ಮೆಥಡ್ ಯಾವುದೈತಿ, ಡೆಫಿಷಿಯನ್ಸಿ ಬೇಸ್ಡ್ ಐತಿ ಆರ್ ಲಾಸ್ ಬೇಸ್ಡ್ ಐತಿ. ಇನ್ನು 2 ಮೆಥಡ್ ಯಾವುದು ಹೇಳಿದ್ನಿ ನಾ ಅಲ್ಲೇ, ಒಂದು ಕಾಲ್ ಇನ್ ಅರಿಯರ್ಸ್ ಮೇಲೆ ಐತಿ, ಇನ್ನೊಂದು ಪ್ರೋ ರೇಟಾ ಬೇಸಿಸ್ ಬೇಸ್ಡ್ ಆನ್ ದ ಪೇಡ್ ಅಪ್ ವ್ಯಾಲ್ಯೂ ವಿಚ್ ಈಸ್ ರಿಡ್ಯೂಸ್ ಟು ಕಾಮನ್ ಡಿನಾಮಿನೇಟರ್. ಓಕೆ, ಸೊ ಇದೇನೈತಿ ಡೆಫಿಷಿಯನ್ಸಿ ಆರ್ ಲಾಸ, ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಏನು ಮಾಡ್ತೇವೆ ಅಂದ್ರೆ ಪೇಡಪ್ ಅಮೌಂಟನ್ನು ಅಲ್ಲೇ ಟೋಟಲ್ ತೊಗೊಳಾಗತ್ತೇವೆ. ಅಂದರೆ ಶೇರ್ ಕ್ಯಾಪಿಟಲ್ ಎಷ್ಟು ಪೇಡಪ್ ಆಗೈತಲ್ಲ ಅದನ್ನು ಟೋಟಲ್ ತೊಗೊಳಾಗತ್ತೇವೆ. 1500 ಇಂಟು 75 ಮಾಡಿದ್ದೀವಿ, 1,12,500 ಬಂತು. 750 ಇಂಟು 60 ಮಾಡಿದ್ದೀವಿ, 45,000 ಬಂತು. ಟೋಟಲ್ ಎಷ್ಟಾಯ್ತು ಅಂದರೆ 1,57,500 ಆಯಿತು. ಅದರೊಳಗೆ ಬ್ಯಾಲೆನ್ಸ್ ಅಮೌಂಟ್ ಅವೈಲೇಬಲ್, ದಟ್ ಈಸ್ 45,000 ಅವೈಲೇಬಲ್ ಏನೈತಿ ಅದನ್ನು ಡಿಡಕ್ಟ್ ಮಾಡ್ತೇವೆ. ಟೋಟಲ್ ಡೆಫಿಷಿಯನ್ಸಿ ಎಷ್ಟು ಆಗ್ತದಲ್ಲೇ, ಟೋಟಲ್ ಡೆಫಿಷಿಯನ್ಸಿ ಫಾರ್ 2,250 ಹೆಂಗೆ ಬಂತು, ಇವೆರಡೂ ಆ್ಯಡ್ ಮಾಡಿರಲ್ಲೇ. ಸೊ ಅದಕ್ಕೆ ಎಷ್ಟು ಡೆಫಿಷಿಯನ್ಸಿ ಆಯ್ತು ಅಂತಂದ್ರೆ ಆ್ಯಕ್ಚುಯಲ್ ಅಮೌಂಟ್ ನಿಮಗೆ ಕೊಡಬೇಕಾಗಿತ್ತು ಇಷ್ಟು 1,57,500 ಕೊಡಬೇಕಾಗಿತ್ತು. ಅದರ ಅಮೌಂಟ್ ಎಷ್ಟೈತಿ 45,000. ಇದು ಉಳಿದದ್ದೇನೈತಿ ಶಾರ್ಟ್ ಬಿದ್ದೈತಿ, ಅದನ್ನು ಡೆಫಿಷಿಯನ್ಸಿ ಅಂತ ಕರಿತೇವೆ. 1,12,500 ಬಂತು. ಹಂಗಾದ್ರೆ ಪರ್ ಶೇರ್ ಡೆಫಿಷಿಯನ್ಸಿ ಎಷ್ಟೈತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು. ನೆಕ್ಸ್ಟ್ ಪರ್ ಶೇರ್ ಡೆಫಿಷಿಯನ್ಸಿ ಎಷ್ಟೈತಿ, ಆ ಹೊತ್ನಾಗ 1,12,500 ಡಿವೈಡೆಡ್ ಬೈ 2,250. 1,12,500 2,250 ಡಿವೈಡ್ ಮಾಡ್ತೇವೆ. 50 ಪರ್ ಶೇರ್ ಡೆಫಿಷಿಯನ್ಸಿ ಬಂತಲ್ಲೇ. 50 ಈಗ 75ಗೂ ಕಂಪೇರ್ ಮಾಡಿರಿ, 60ಗೂ ಕಂಪೇರ್ ಮಾಡಿರಿ. ಓಕೆ, 75ಗೂ ಮಾಡಿರಿ, 60ಗೂ ಮಾಡಿರಿ. 75 50 ಮಾಡಿದ್ರಿ ಅಂತಂದ್ರೆ 25 ಉಳಿತು, 60 50 ತೆಗೆದ್ರಿ ಅಂದ್ರೆ 10 ಉಳಿತು. ಅಂದ್ರೆ ಅಷ್ಟೇನೈತಿ ನಮಗೆ ಡೆಫಿಷಿಯನ್ಸಿ ಆಗಾಕತ್ತೈತಿ. ಆ ಒಂದು ಬೇಸ್ ಮೇಲೆ ಈಗ ನಾವು ರಿಫಂಡ್ ಮಾಡಾಕತ್ತೇವಿ. ಫಾರ್ 1,500 equity shares at 75 paid up, deficiency at ₹50. ದಟ್ ಈಸ್ ಒಂದು ಕಾಮನ್ ಡಿನಾಮಿನೇಟರ್ ತೊಗೊಂಬಂದಿವಿ, ಪೇಡ್ ಅಪ್ ವ್ಯಾಲ್ಯೂವನ್ನು 50 ಮಾಡಿದ್ವಿ.
ಪೇಡ್ ಅಪ್ ವ್ಯಾಲ್ಯೂವನ್ನು 50 ಮಾಡಿದ್ದೀವಿ. 75 ಇದ್ದದ್ದನ್ನು 50 ಮಾಡಿದ್ವಿ ಅಲ್ಲೇ. ಸೊ ಡಿಫ್ರೆನ್ಸ್ ಎಷ್ಟಾಯ್ತು? 75 ಒಳಗೆ 50 ತೆಗೆದ್ರೆ 25 ಬಂತು. ಸೊ 25 ಇಂಟು 1500 ಅಮೌಂಟ್ ಎಷ್ಟಾಯ್ತು? 37,500 ಆಯ್ತು. 37,500 ಆಯ್ತು. ಆಮೇಲೆ 750 ಇಕ್ವಿಟಿ ಶೇರ್ಸ 60 ಪೇಡ್ ಅಪ್ ಇದ್ದದ್ದನ್ನು ನಾವು 50ಗೆ ತೊಗೊಂಬಂದ್ವಿ. 60 ಪೇಡ್ ಅಪ್ ಇದ್ದದ್ದನ್ನು 50ಗೆ ತೊಗೊಂಬಂದ್ವಿ. ಹಾಗಾದ್ರೆ ಡೆಫಿಷಿಯನ್ಸಿ ಡಿಫ್ರೆನ್ಸ್ ಎಷ್ಟೈತಿ? 10 ಐತಲ್ಲಿ. ಡೆಫಿಷಿಯನ್ಸಿ ಡಿಫ್ರೆನ್ಸ್ ಎಷ್ಟೈತಿ? 10 ಐತಿ. ಸೊ 10 ಇಂಟು 750 ಮಾಡಿದ್ವಿ, 7,500. ಟೋಟಲ್ ಆಫ್ ದಿಸ್ ಟು ಈಸ್ 45,000 ಐತದಲ್ಲೇ. ಟೋಟಲ್ ಏನೈತಿ? 45,000 ಐತಿ. ಅಮೌಂಟ್ ಕರೆಕ್ಟಾಗಿ ಬರ್ತೈತಿ. ತಪ್ಪು ಬಂತು ಅಂತಂದ್ರೆ ಯು ಆರ್ ರಾಂಗ್ ಅಂತ ಹೇಳ್ತೀರಿ. ಇದನ್ನು ನಾವೇನೈತಿ ಅಂತಂದ್ರೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಒಳಗೆ ಬರಿಬೇಕೈತಿ. ಇಲ್ಲೇ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ವಿ. 45,000 ಅಮೌಂಟ್ ಟೋಟಲ್ ಐತಿ ಇಲ್ಲೇ. ಸೊ 1,500 ಇಂಟು 25 37,500, 750 ಇಂಟು 10 7,500. ಈ ರೀತಿ ಒಳಗೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ನಾವು ಬಿಡಿಸ್ಬೇಕೈತಿ. ಓಕೆ, ಹೋಪ್ ಯು ಲೈಕ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ subscribe my channel for further updates. Thank you.